ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಪರೀಕ್ಷಾ ಹಿಂದಿನ ದಿನ ನಿಮ್ಮ ತಯಾರಿ ಹೀಗಿರಲಿ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಜೂನ್ನಿಂದ ಶಾಲೆ ಅಥವಾ ಕಾಲೇಜಿಗೆ ಹಾಜರಾಗಿ ಶಿಕ್ಷಕರು ಹೇಳಿದ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಅಧ್ಯಯನ ಮಾಡಿ ಪರೀಕ್ಷೆಗೆ ತಯಾರಾಗಿದ್ದರೂ ನಾಳೆಯೇ ವಾರ್ಷಿಕ ಪರೀಕ್ಷೆ ಎಂದೊಡನೆ ಮನದಲ್ಲಿ ಹೇಗೋ ಏನೋ ಎಂಬ ಆತಂಕ ಎಲ್ಲ ವಿದ್ಯಾರ್ಥಿಗಳಲ್ಲೂ ಸಹಜ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾಳಿನ ಪರೀಕ್ಷಾ ತಯಾರಿಯನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಿ. ನೀವು ಮಾಡಿಕೊಂಡ ಟಿಪ್ಪಣಿಯನ್ನೊಮ್ಮೆ ಪುನರವಲೋಕನ ಮಾಡಿ. ಪರೀಕ್ಷೆಯ ಹಿಂದಿನ ದಿನ ಇದುವರೆಗೆ ನೀವು ಮಾಡಿಕೊಂಡಿರುವ ಟಿಪ್ಪಣಿಗಳನ್ನೆಲ್ಲ ಒಂದು ಸಾರಿ ಪುನರವಲೋಕನ ಮಾಡಿ. 2 ಅಥವಾ 3 ಗಂಟೆಗಳಲ್ಲಿ ಮುಖ್ಯವಾದ ಸೂತ್ರಗಳು, ನಿಯಮಗಳು, ಚಿತ್ರಗಳು, ಕವಿಕೃತಿ ಪರಿಚಯ, ಕಂಠಪಾಠಕ್ಕಿರುವ ಪದ್ಯಗಳು, ನಕಾಶೆಗಳು ಮುಂತಾದ ಅಂಶಗಳ ಕಡೆ ವಿಶೇಷ ಗಮನ ನೀಡಿ. ಹೊಸ ವಿಷಯ ಓದುವುದು ಬೇಡ. ಇದುವರೆಗೆ ಓದದೇ ಇರುವ ಹೊಸ ಪಾಠಗಳು, ಪರಿಕಲ್ಪನೆಗಳನ್ನು ಹೊಸದಾಗಿ ಓದಲು ಪ್ರಾರಂಭಿಸಬೇಡಿ. ಇಡೀ ಪುಸ್ತಕವನ್ನು ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೆ ಓದುವುದು ಬೇಡ. ಗೆಳೆಯರೊಡನೆ ನಾಳೆಯ ಪರೀಕ್ಷೆಯಲ್ಲಿ ಬರಬಹುದಾದ ಪ್ರಶ್ನೆಗಳ ಕುರಿತು ಚರ್ಚಿಸುವ ಕಾರ್ಯಕ್ಕೆ ಕೈ ಹಾಕಬೇಡಿ. ನಿಮ್ಮ ಗೆಳೆಯರು ಕೇಳಿದ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಬಾರದೇ ಹೋದಲ್ಲಿ ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರುವ ಸಂಭವ ಉಂಟು. ಪರೀಕ್ಷಾ ಪರಿಕರಗಳನ್ನು ಜೋಡಿಸಿಕೊಳ್ಳಿ. ಪರೀಕ್ಷೆಯ ಹಿಂದಿನ ದಿನ ನೀವು ಮಾಡಬೇಕಾದ ಬಹುಮುಖ್ಯವಾದ ಸಂಗತಿ ಎಂದರೆ ಪರೀಕ್ಷೆಗೆ ನೀವು ಕೊಂಡೊಯ್ಯಬಹುದಾದ ಪೆನ್ನು, ಪೆನ್ಸಿಲು, ರಬ್ಬರು, ಸ್ಕೇಲು, ವಾಚು, ಪ್ರವೇಶ ಪತ್ರ, ಜಾಮಿಟ್ರಿ ಬಾಕ್ಸ್ ಮೊದಲಾದ ಅವಶ್ಯಕ ಸಾಮಗ್ರಿಗಳನ್ನು ಮರೆಯದೆ ಜೋಡಿಸಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಪರೀಕ್ಷೆಗೆ ಹೊರಡುವ ಸಮಯದಲ್ಲಿ ಅನವಶ್ಯಕವಾಗಿ ಗಡಿಬಿಡಿ ಮಾಡಿಕೊಳ್ಳುತ್ತೀರಿ. ಬಟ್ಟೆ ಬರೆ ಜೋಡಿಸಿಕೊಳ್ಳಿ. ನಾಳೆ ಪರೀಕ್ಷೆಗೆ ಹಾಜರಾಗಲು ಇಸ್ತ್ರಿ ಮಾಡಿದ ಬಟ್ಟೆಯನ್ನು ಜೋಡಿಸಿಕೊಳ್ಳಿ. ಶಾಲೆ ಅಥವಾ ಕಾಲೇಜಿನ ಸಮವಸ್ತ್ರ ರೆಡಿ ಮಾಡಿಕೊಂಡರಂತೂ ಉತ್ತಮ. ಬೇಸಿಗೆ ದಿನ ಬೆವರು ಸ್ವಾಭಾವಿಕವಾದ್ದರಿಂದ ಸ್ವಚ್ಛವಾದ ಕರವಸ್ತ್ರವೊಂದು ನಿಮ್ಮ ಜೊತೆಗಿರಲಿ. ಹೊಸ ಪೆನ್ನಿನ ಬಳಕೆ ಬೇಡವೇ ಬೇಡ. ಈ ಹಿಂದೆ ನೀವು ಬರೆಯಲು ಬಳಸುತ್ತಿದ್ದ 2 ಪೆನ್ನುಗಳನ್ನು ನಿಮ್ಮ ಜಾಮಿಟ್ರಿ ಬಾಕ್ಸ್ನಲ್ಲಿ ಸೇರಿಸಿಕೊಳ್ಳಿ. ಹೊಸದಾಗಿ ಪೆನ್ನುಗಳನ್ನು ಖರೀದಿಸಿ ನೇರವಾಗಿ ಪರೀಕ್ಷಾ ಕೇಂದ್ರಕ್ಕೆ ಕೊಂಡೊಯ್ದು ಬರೆಯಲು ಪ್ರಾರಂಭಿಸಿದರೆ ಕಿರಿಕಿರಿಯುಂಟಾದೀತು. ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಡಿ. ಪರೀಕ್ಷಾ ಕೇಂದ್ರ ಎಲ್ಲಿದೆ? ನಿಮ್ಮ ಮನೆಯಿಂದ ಎಷ್ಟು ದೂರದಲ್ಲಿದೆ? ಅಲ್ಲಿಗೆ ಹೋಗಲು ಎಷ್ಟು ಸಮಯ ಹಿಡಿಯುತ್ತದೆ ಎಂಬ ಅಂಶಗಳು ನಿಮಗೆ ಗೊತ್ತಿರಬೇಕು. ಸಾಧ್ಯವಾದರೆ ನೀವು ನಾಳೆ ಪರೀಕ್ಷೆ ಬರೆಯಲಿರುವ ಪರೀಕ್ಷಾ ಕೇಂದ್ರಕ್ಕೆ ಒಮ್ಮೆ ಹೋಗಿ ಬಂದರೆ ಒಳ್ಳೆಯದು. ನಾಳೆಯ ದಿನ ಅಲ್ಲಿಗೆ ಹೋಗಿ ಬರಲು ವಾಹನದ ವ್ಯವಸ್ಥೆ ಮಾಡಿಕೊಳ್ಳಿ. ಪರೀಕ್ಷಾ ಭಯ ಬೇಡ. ಸಾಕಷ್ಟು ಓದಿದ್ದರೂ ಕೂಡ ಪರೀಕ್ಷೆ ನಾಳೆಯೇ ಇರುವುದರಿಂದ ಭಯ, ಉದ್ವೇಗ, ಒತ್ತಡಗಳು ಕಂಡುಬರುವುದು ಸಹಜ. ನೀವು ಓದಿದ ಕೆಲವೊಂದು ವಿಷಯಗಳು ನೆನಪಿಗೆ ಬಾರದೇ ಇರಬಹುದು. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಮೆದುಳಿನ ನಿರ್ವಹಣೆಯೇ ಪರೀಕ್ಷೆಯ ನಿರ್ವಹಣೆ ಎನ್ನುವುದು ಮರೆಯಬೇಡಿ. ಬೇಡದ ವಿಷಯಗಳಿಗೆ ಗಮನ ನೀಡಬೇಡಿ. ಪರೀಕ್ಷಾ ಭಯ ಅಥವಾ ಒತ್ತಡ ನಿವಾರಣೆಗೆ ಲಘು ಸಂಗೀತ ಕೇಳಿ. ಆತ್ಮವಿಶ್ವಾಸದಿಂದಿರಿ. ವರ್ಷಪೂರ್ತಿ ಎಲ್ಲವನ್ನೂ ಓದಿದ್ದೇನೆ, ನಾಳೆಯ ಪರೀಕ್ಷೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇನೆ, ಎಲ್ಲ ಪ್ರಶ್ನೆಗಳಿಗೂ ಚೆನ್ನಾಗಿ ಉತ್ತರ ಬರೆದು ಹೆಚ್ಚು ಅಂಕಗಳನ್ನು ಗಳಿಸಬಲ್ಲೆ ಎಂಬ ಆತ್ಮವಿಶ್ವಾಸದಿಂದ ಇರಿ. ಹಿತಮಿತವಾದ ಆಹಾರ ಸೇವಿಸಿ. ಪರೀಕ್ಷೆಯ ಹಿಂದಿನ ದಿನ ಮನಸ್ಸು ಪ್ರಶಾಂತವಾಗಿರಲಿ. ಅತಿ ಹೆಚ್ಚು ಅಥವಾ ಕಡಿಮೆ ಊಟ ಮಾಡದೆ ಹಿತಮಿತ ಆಹಾರ ಸೇವಿಸಿ. ರಾತ್ರಿ ಇಡೀ ನಿದ್ದೆಗೆಟ್ಟು ಓದಬೇಡಿ. ಬೇಗನೆ ಮಲಗಿಬಿಡಿ. 6ರಿಂದ 7 ಗಂಟೆಗಳ ಕಾಲ ಸುಖನಿದ್ರೆ ಮಾಡುವುದು ಒಳ್ಳೆಯದು. ಹೀಗೆ ವರ್ಷದುದ್ದಕ್ಕೂ ಓದಿ ಟಿಪ್ಪಣಿ ಮಾಡಿಕೊಂಡ ವಿಷಯಗಳನ್ನು ಪುನರವಲೋಕನ ಮಾಡಿ ಪರೀಕ್ಷೆಗೆ ಬೇಕಾದ ಪರಿಕರಗಳನ್ನೆಲ್ಲ ಜೋಡಿಸಿಕೊಂಡು ಪರೀಕ್ಷೆಯ ಹಿಂದಿನ ದಿನ ಹೊಸ ವಿಷಯಗಳನ್ನು ಓದದೆ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷೆಯ ಬಗ್ಗೆ ಭಯಪಡದೆ ಆತ್ಮವಿಶ್ವಾಸದಿಂದಿದ್ದು ಸಮತೋಲನ ಆಹಾರ ಸೇವಿಸಿ ಚೆನ್ನಾಗಿ ನಿದ್ರೆ ಮಾಡಿ ಪರೀಕ್ಷೆಗೆ ಸನ್ನದ್ಧರಾಗಿ. ಜಯ ನಿಮ್ಮದಾಗುತ್ತೆ. ಧನ್ಯವಾದಗಳು.